ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಾ ಇರುವ ಹಿನ್ನೆಲೆ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದಿಂದ ಕೊಡಗು ಜಿಲ್ಲೆಯಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ನವೀದ್ ಖಾನ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ನವೀದ್ ಖಾನ್, 45 ವರ್ಷದಲ್ಲಿ 8 ಬಾರಿ ಶಾಸಕರಾಗಿ ಸಂಘಟನೆ ಮಾಡುವಲ್ಲಿ ಸಾಕಷ್ಟು ಶ್ರಮಪಟ್ಟಿದ್ದಾರೆ. ಇದರ ಪ್ರತಿಫಲ ಇಂದು ಡಿಕೆಶಿ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದು, ಅವರ ಮುಂದಿನ ಕಾರ್ಯಚಟುವಟಿಕೆಗಳು ಉತ್ತಮವಾಗಿದ್ದು, ರಾಜ್ಯದ ಜನತೆಗೆ ಉತ್ತಮ ಆಡಳಿತ ಕೊಡಲೆಂದು ಶುಭ ಹಾರೈಸಿದರು. ನಾವೇನು ಹೇಳಲಿಕ್ಕೆ ಬಯಸ್ತೀವಿ ಅಂದರೆ 2015ರಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಾವು ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿ ಸಂಘವನ್ನು ಕಟ್ಟಿದ್ದೀವಿ. ನಮಗೆ ರಾಜ್ಯದ ಅಧ್ಯಕ್ಷರಾಗಿದ್ದಾಗ ಅಂಗಡಿಯವರು ನವೀನ್ರವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ನಮಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದರು. ಆಯ್ಕೆ ಮಾಡಿದ ಆ ಸಂದರ್ಭದಿಂದ ಹಿಡ್ಕೊಂಡು 2017ರಲ್ಲಿ ನಮ್ಮ ಡಿ ಕೆ ಸಾಹೇಬ್ರವ್ರನ್ನ ಒಂದು ಷಡ್ಯಂತ್ರದ ಇದರಲ್ಲಿ ಹೈಟೂಟ್ ದಾಳಿ ಮಾಡಿದಾಗ ಕೂಡ ಎದೆಗುಂದದೆ ಪಕ್ಷ ನಿಷ್ಠೆಯನ್ನು ತೋರಿದಂಥ ನಮ್ಮ ಸಾಹೇಬರು ಅವತ್ತಿನ ಆ ಕಾಲಘಟ್ಟದಲ್ಲಿ ಯಾವುದೇ ಆಮಿಷಗಳು ಇದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ತನ್ನ ಪಕ್ಷೀಯ ನಿಷ್ಠೆಗೆ ಬದ್ಧನಾಗಿದ್ದೇನೆ, ಪಕ್ಷ ಏನು ಹೇಳ್ತೇನೆ ಅದನ್ನು ನಾನು ಮಾಡಲಿಕ್ಕೆ ರುಜುವಾತಾಗಿದ್ದೇನೆ ಅಂತ ಹೇಳುವ ವಿಚಾರವನ್ನು ಸಾಬೀತು ಮಾಡಲಿಕ್ಕೆ ಇವತ್ತು ಅವರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಪಕ್ಷ ಮತ್ತು ಪಕ್ಷದ ನಾಯಕರಾಗಿದ್ದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿದ್ದರಾಮಯ್ಯನವರು ಸಮೇತ ಸೇರಿದಾಗೆ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರ ಆಶೀರ್ವಾದ ಮತ್ತು ಇವರ ಜನಾಭಿಪ್ರಾಯದ ಮೇರೆಗೆ ಇವರು ಮುಖ್ಯಮಂತ್ರಿಯಾಗಿ ಒಳ್ಳೆಯ ಆಡಳಿತವನ್ನು ನೀಡ್ತಾರೆ ಅಂತ ಹೇಳ್ತೇವೆ. ಹಾಗೆ ಸಾಮಾಜಿಕವಾದಂಥ ಬದ್ಧತೆಯನ್ನು ಇಟ್ಕೊಂಡು ಪಕ್ಷವನ್ನು ಕಟ್ಟಿದಂಥ ಧೀಮಂತ ನಾಯಕ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಶುಭವನ್ನು ಕೊಡ್ತಾ ಇದ್ದೇವೆ. ಅಭಿಮಾನಿ ಬಳಗವು ಅವರಿಗೆ ಯಾವತ್ತೂ ಗುಣಿಯಾಗಿರ್ತದೆ ಅಂತ ಹೇಳ್ತಾ, ಹಾಗೆ ಇಲ್ಲಿ ಈ ಕ್ಷೇತ್ರದ ಮತ್ತು ವಿರಾಜಪೇಟೆ ಕ್ಷೇತ್ರಕ್ಕೆ 2 ಶಾಸಕರನ್ನು ಕೊಟ್ಟಿರ್ತಕ್ಕಂಥ ಪಕ್ಷವು ಅವರ ಕಾರ್ಯವೈಖರಿ ಇವತ್ತು ಕೊಡಗು ಜಿಲ್ಲೆಯಲ್ಲ ರಾಜ್ಯಾದ್ಯಂತವು ಹೊರ ರಾಜ್ಯದಲ್ಲೂ ಕೂಡ ಪ್ರಚಲಿತವಾಗಿದೆ. ಅವರಿಗೆ ಶಾಸಕತ್ವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮ ಕೊಡಗು ಜಿಲ್ಲೆ 2025 ವರ್ಷಗಳ ಹಿಂದಿನ ಗತಕಾಲದ ಕಾಂಗ್ರೆಸ್ ಮತ್ತು ಒಳ್ಳೆ ಆಡಳಿತವನ್ನು ನೀಡಿರ್ತಕ್ಕಂಥ ಇದನ್ನು ಮತ್ತೊಮ್ಮೆ 45 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಜಿಲ್ಲಾ ಪಂಚಾಯತ್ ಮೆಂಬರಾಗಿ 8 ಬಾರಿ ಶಾಸಕರಾಗಿ ಕೆಲಸ ಮಾಡಿ ಪಕ್ಷ ನಿಷ್ಠೆ ಕೊಟ್ಟ ಒಂದು ಪಕ್ಷ ನಿಷ್ಠೆಗೆ ಹೈಕಮಾಂಡ್ ಸಾಹೇಬರಿಗೆ ಮುಖ್ಯಮಂತ್ರಿ ಇದೆ. ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನಾವು ಈ ಪತ್ರಿಕೆ ಮುಖಾಂತರ ಧನ್ಯವಾದಗಳನ್ನು ತೋರಿಸ್ತೀವಿ, ಅಭಿನಂದನೆಗಳನ್ನು ಕೂಡ ತೋರಿಸ್ತೀವಿ. ಮತ್ತು ಸಾಹೇಬರ ಹತ್ರ ಮನವಿ ಮಾಡೋದಂದರೆ ಕೊಡಗು ಜಿಲ್ಲೆಗೆ 2 ಶಾಸಕರಿದ್ದಾರೆ, ಯುವಕರಾಗಿದ್ದಾರೆ. ಮತ್ತು ಬಹಳ 20 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ದೇಶದ ಸಮಯದಲ್ಲಿ ಈಗ ಕೊಡಗಿಗೆ 2 ಶಾಸಕರು ಬಂದರೆ ಬಹಳಷ್ಟು ಯುವಕರು ಕಾಂಗ್ರೆಸ್ ಪಕ್ಷದ ಮೇಲೆ ಬಹಳ ಆಕರ್ಷಣೆಗೊಂಡು ಪಕ್ಷದ ಎಲ್ಲ ಕಾರ್ಯಚಟುವಟಿಕೆಗಳು ಯುವಕರು ಹೆಚ್ಚು ಒತ್ತು ಕೊಡ್ತಿದ್ದಾರೆ. ಆದ್ದರಿಂದ 2 ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಕೊಡಗಿನವರಿಗೆ ಕೊಡಬೇಕು. ನಾವು ಹೈಕಮಾಂಡ್ ಮತ್ತು ನಮ್ಮ ನಾಯಕರು ಯಶ ಮಾಡಿ ಮನವಿ ಮಾಡ್ತೀವಿ. ಅದೇ ರೀತಿ ಸೋಮವಾರ ಬಂದು ವಿಧಾನದಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರಿಂದ ಎಲ್ಲರೂ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ವಿಚಾರಕ್ಕೆ ಕೊಡಗು ಅಭಿವೃದ್ಧಿ ಆಗ್ಬೋದು ಅಂತ ಹೇಳ್ತಾ ತಿಳ್ಕೊಳ್ತಿದ್ವಿ. ಹಾಗೆ ಇವತ್ತಿನ ನಮ್ಮ ನಾಯಕರು ಒಂದು ಸಾಮಾನ್ಯ ಮನುಷ್ಯರ ನೋವುಗಳನ್ನು ಆಡ್ತಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ನಮಗೆಲ್ಲರೂ ಆದರ್ಶವಾದಂಥ ನಾಯಕರಾಗಿರ್ತಾರೆ. ಅವರ ಆದರ್ಶಪ್ರಾಯವಾದಂಥ ಇವತ್ತಿನ ಪಕ್ಷದ ಸಿದ್ಧಾಂತದಡಿಯಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ರು ಕೂಡ ಅವರು ಕೂಡ ನಮಗೆ ಅನುಕರಣೀಯಾಗಿರ್ತಾರೆ. ಅವರಿಗೆ ನಾವು ಚಿರಋಣಿಯಾಗಿರ್ತಾರೆ ಅಂತ ಹೇಳ್ತಾ, ನಾಡಿದ್ದು ಸಿದ್ದಾಪುರದಲ್ಲಿ ಡಿ ಕೆ ಶಿವಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಬರಬೇಕು ಅಂತ ಕೇಳ್ಕೊಳ್ತಾ 2 ಶಾಸಕರಿಗೆ ನಾವು
ನಾವು ಮಂತ್ರಿ ಸ್ಥಾನವನ್ನು ಸಿಗಬೇಕು ಅಂತೇಳಿ ನಮ್ಮ ಸಂಘದ ವತಿಯಿಂದ ಶಾಸಕರನ್ನ ನಮ್ಮ ನಾಯಕರಾದ ಡಿ ಕೆ ಸಾಹೇಬ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಭೇಟಿನೂ ಮಾಡಿದ್ದೀವಿ. ಇನ್ನೊಮ್ಮೆ ಶಾಸಕಾಂಗ ಪಕ್ಷ ಇವತ್ತು ಸಂಜೆ ನಡೆಯುತ್ತಿದೆ. ಆ ಶಾಸಕಾಂಗ ಪಕ್ಷದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬಹುದು ಅಂತ ಹೇಳುವ ಅಭಿಲಾಷೆಯಲ್ಲಿ ನಾವು ಪಕ್ಷದ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ಅಭಿಮಾನಿ ಸಂಘದಿಂದ ಕೇಳಿಕೊಳ್ತೀವಿ. ಪ್ರಧಾನ ಕಾರ್ಯದರ್ಶಿ ಕೆಪಿ ದಿನೇಶ್, ಮಡಿಕೇರಿ ತಾಲೂಕು ಅಧ್ಯಕ್ಷ ರಿಜ್ವಾನ್ ರಜಾಕ್ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು.